ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಹಿಂದೆನೇ ನಾವು ಹೇಳಿರೋ ಹಾಗೆ ಇವಾಗ ಕರ್ಮಯೋಗ 5 ಮತ್ತು 6ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಹಿಂದಿನ 4 ಶ್ಲೋಕದಲ್ಲಿ ಅರ್ಜುನ ಅವನಿಗೆ ಕೆಲವು ಪ್ರಶ್ನೆಗಳು ಉತ್ಪತ್ತಿಯಾಗತ್ತೆ. ಕರ್ಮ ಮುಖ್ಯನೋ ಜ್ಞಾನ ಮುಖ್ಯನೋ ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮ ಮತ್ತು ಜ್ಞಾನ ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಯಾರು ಕೆಲಸವನ್ನು ಮಾಡ್ತಾ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು ಅಥವಾ ಜ್ಞಾನದಿಂದ ಕೆಲಸವನ್ನು ಮಾಡಬೇಕು. ಎರಡು ಒಂದಕ್ಕೊಂದು ಪೂರಕವಾಗಿರುತ್ತೆ. ಒಂದನ್ನು ಹೊರತುಪಡಿಸಿ ಒಂದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 5ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತೋ ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿ ಜೈಗುಣೈ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯಾರೇ ಆಗಲಿ, ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ಕಣ ಆಗಲಿ, ಒಂದು ಕ್ಷಣವೂ ಕೂಡ ಕೆಲಸವನ್ನು ಮಾಡದೆ ಇರೋಕ್ಕಾಗಲ್ಲ. ಮನುಷ್ಯನ ಬಿಟ್ಬಿಡಿ, ಯಾವುದೇ ಒಂದು ಸಣ್ಣ ಒಂದು ವಸ್ತು ಕೂಡ ಕೆಲಸವನ್ನು ಮಾಡದೆ ಇರೋಕ್ಕಾಗಲ್ಲ. ಅದನ್ನೇ ಐನ್ಸ್ಟೈನ್ ಅಂತ ವಿಜ್ಞಾನಿ ಹೇಳ್ದ. ಎಲ್ಲ ಒಂದು ಆಟಮ್ಗಳು ಕೂಡ, ಸಣ್ಣ ಸಣ್ಣ ಪರಮಾಣುಗಳು ಕೂಡ ಅದು ತನ್ನ ನ್ಯೂಕ್ಲಿಯಸ್ಗಳ ಸುತ್ತುತ್ತಾ ಇರುತ್ತೆ. ಅಂದರೆ ಅದು ಕೆಲಸ ನಡೀತಾನೆ ಇರುತ್ತೆ. ನೀನು ಕೆಲಸದಿಂದ ಹೊರಗೆ ಬರೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಾವು ಮನೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಸಾಕಪ್ಪ ಒಂದು ಸ್ವಲ್ಪ ದಿವಸ ರಜಾ ತೊಗೊಂಡು ಮನೇಲಿ ಇದ್ಬಿಡೋಣ ಅಂತ ಒಂದು ತಿಂಗಳು ರಜಾ ಹಾಕ್ಬಿಟ್ಟು ಮನೇಲಿ ಇದ್ಬಿಟ್ರೆ ಒಂದು ಸ್ವಲ್ಪ ದಿವಸ ಸುಮ್ಮನೆ ಇರ್ಬೋದು. ಏನು ಮಾಡ್ತಾ ಕೂತ್ಕೊಳ್ಳೋದು? ನಿದ್ದೆ ಮಾಡೋದು, ಹೇಳೋದು, ಊಟ ಮಾಡೋದು. ಆಮೇಲೆ ಏನು ಮಾಡೋದು? ಬೇರೆ ಕೆಲಸನಾದರೂ ಮಾಡಬೇಕಾಗತ್ತೆ, ಮನೆಗೆ ಕ್ಲೀನ್ ಮಾಡಬೇಕಾಗತ್ತೆ, ಅಲ್ಲ ಇನ್ನೇನಾದರೂ ಒಂದು ಮಾಡಬೇಕಾಗತ್ತೆ. ಇಲ್ಲದೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಹೇಗೆ? ಆವಾಗ ಅದು ಸಾಕಾಗೋಗುತ್ತೆ. ಸುಮಾರು ಜನ ರಜಾ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದು ಕೆಲಸಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯಾಗಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ನೈಕಸ್ಥಿತ್ ಕ್ಷಣಮಪಿ ಜಾತು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಒಂದು ಕ್ಷಣ ಕೂಡ ನೀವು ಕೆಲಸ ಮಾಡದೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಮಲಗಿರ್ತೀವಿ, ಮಲಗಿದ್ದು ಎಲ್ಲ ಕೆಲಸಗಳು ನಿಂತೋದ್ರೆ ಮಾರನೇ ದಿವಸ ನಾವು ಹೇಳಲ್ಲ. ನಮ್ಮ ದೇಹದ ಎಲ್ಲ ಅಂಗಗಳು ಉಸಿರಾಟ ನಡೀತಾ ಇರುತ್ತೆ, ಹಾರ್ಟ್ ಬೀಟ್ ನಡೀತಾ ಇರುತ್ತೆ, ಎಲ್ಲನೂ ಅದ್ರ ಕೆಲಸ ಮಾಡಿರುತ್ತೆ. ನಾವು ರೆಸ್ಟ್ ತಗೋತಾ ಇರ್ತೀವಿ, ಕೆಲಸ ಅಂತ ಅಲ್ಲ. ಕೆಲಸದಿಂದ ಇನ್ನೊಂದು ಸ್ಥಿತಿಯಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನೀನು ಕೆಲಸ ಮಾಡಲ್ಲ ಅಂತ ಅನ್ಕೋಬೇಡ. ಎಲ್ಲರೂ ಕೆಲಸ ಮಾಡ್ತಾನೇ ಇರಬೇಕು. ಕೆಲಸ ಮಾಡದೆ ಯಾರೂ ಇರೋಕ್ಕಾಗಲ್ಲ. ಎಲ್ಲರೂ ಕೆಲಸ ಮಾಡ್ತಾ ಇರಬೇಕು. ಆದರೆ ಏನಪ್ಪ ಅಂದರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅದು ಅವರವರ ಕರ್ಮಾನುಸಾರ, ಅವರವರ ಹಿಂದಿನ ವಾಸನೆಗಳ ಪ್ರಕಾರ, ಹಿಂದಿನ ಜನ್ಮದ ಒಂದು ಪಾಪಕರ್ಮಗಳು ಪುಣ್ಯಗಳ ಮೂಲಕ ಮಾಡ್ತಾ ಇರ್ತಾರೆ ಕೆಲಸಗಳು. ಆ ಕೆಲಸವನ್ನು ನಾವು ಪ್ರಕೃತಿ ಜೈ ಗುಣೈಹಿ 3 ಥರ ವಿಂಗಡಿಸಬಹುದು. ಯಾವುದಪ್ಪ ಅಂದರೆ ರಜಸ್ಸು, ತಮಸ್ಸು ಮತ್ತು ಸತ್ವಗುಣ. ಸತ್ವಗುಣ ಎಲ್ಲದಕ್ಕೂ ಶ್ರೇಷ್ಠವಾದ್ದು. ಸತ್ವಗುಣದಿಂದ ಕೆಲಸ ಮಾಡೋದು ಅಂದರೆ, ಸತ್ವಗುಣ ಅಂದರೆ ಅವನು ಕೆಲಸ ಮಾಡ್ತಾ ಇರ್ತಾನೆ, ಅವನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಲಾಭ ನಷ್ಟ, ಜಯ ವಿಜಯ ಅಪಜಯ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವನ ಕೆಲಸವನ್ನು ಅವನು ಮಾಡ್ತಾ ಹೋಗ್ತಾ ಇರ್ತಾನೆ. ಆದರೆ ರಜೋಗುಣದಲ್ಲಿರೋವನು ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡ್ತಾನೆ, ನನಗೇನು ಬರುತ್ತೆ, ಏನು ಲಾಭ ಬರುತ್ತೆ, ಏನು ನಷ್ಟ ಆಗುತ್ತೆ, ಏನಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಈ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಯಜ್ಞ ಯಾಗಾದಿಗಳಿರ್ಬೋದು, ಏನೇ ಆಗಿರ್ಬೋದು, ನನ್ನ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಆದರೆ ತಮೋಗುಣದಲ್ಲಿರೋನು ಕೆಟ್ಟ ಕೆಲಸಕ್ಕೆ, ಕೆಟ್ಟ ಉದ್ದೇಶಗಳನ್ನು ಇಟ್ಕೊಂಡು ಕೆಟ್ಟದಾಗಿ ಕೆಲಸ ಮಾಡ್ತಾ ಇರ್ತಾನೆ. ತಮೋಗುಣ ಅಂದರೆ ನಿದ್ದೆ, ಆಲಸ್ಯ, ಇನ್ನೇನೋ ಇದು ಮಾಡೋದು. ತಮೋಗುಣ ಅವನಿಗೇನು ಕೆಟ್ಟದ್ದನ್ನೇ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಅದನ್ನು ಆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಒಟ್ಟಿನಲ್ಲಿ ಈ 3 ಗುಣಗಳಿಗೆ ಹೊಂದಿಕೊಂಡು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹೊರತು ಕೆಲಸ ಮಾಡದೇನೆ ಯಾರು ಇರೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ ಈ 5ನೇ ಶ್ಲೋಕದಲ್ಲಿ. ಅದನ್ನೇ 6ನೇ ಶ್ಲೋಕದಲ್ಲಿ ಬರ್ತಾ ಕೃಷ್ಣ ಹೇಳ್ತಾನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನು ಅಂದರೆ, ಇದು ಎಲ್ಲರೂ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ, ಹೌದು.
ಆದರೆ ತಪ್ಪೇನು ಅಂದರೆ ಕೆಲವರು ಏನು ಅಂದರೆ ಇಂದ್ರಿಯನ ಸಂಯಮದಲ್ಲಿ ಇಟ್ಕೊಂಡಿರ್ತಾರೆ. ಕೆಟ್ಟದ್ದನ್ನು ಮಾಡಲ್ಲ, ಕೆಟ್ಟದ್ದನ್ನು ನೋಡಲ್ಲ, ಕೆಟ್ಟದ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಇಟ್ಕೊಂಡಿರ್ತಾರೆ. ಆದರೆ ಮನಸ್ಸಲ್ಲಿ ಎಲ್ಲ ಭಾವನೆಗಳು ಇರುತ್ತೆ, ಮನಸ್ಸಲ್ಲಿ ಎಲ್ಲ ಆಸೆಗಳು ಇರುತ್ತೆ. ನಾನು ಇದನ್ನು ಮಾಡಬೇಕು, ಅದು ತಿನ್ನಬೇಕು, ಬಟ್ ತಿನ್ನಲ್ಲ ಅಂತ ಹೇಳ್ಕೊಳ್ಳೋದು. ಸಮಯ ಸಿಕ್ಕಿದ್ರೆ ಎಲ್ಲ ಮಾಡೇ ಬಿಡ್ತಾರೆ, ಆದರೆ ನಾನು ಮಾಡಲ್ಲ ಅಂತ ಹೇಳ್ಕೋತಾರೆ. ಕೆಲವರು ಆ ಥರ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ, ಮೋಸ ಮಾಡ್ತಾ ಇರ್ತಾರೆ ಜನಕ್ಕೆ. ಅದು ಮಿಥ್ಯಾಚಾರ ಆಗತ್ತೆ. ಇದು ಎಲ್ಲ ಈ 3 ಗುಣಗಳಿಗಿಂತ ಕೆಟ್ಟ ಗುಣ. ಕಳ್ಳ ಆದವನನ್ನ ನಾವು ರೆಕಗ್ನೈಸ್ ಮಾಡಿಬಿಡ್ಬೋದು, ಕಳ್ಳ ಇವನು ಸರಿ ಇಲ್ಲ, ಇವನು ಸವಾಸಕ್ಕೆ ಹೋಗಬಾರ್ದು, ಇವನು ಕ್ರೂರಿ, ಆಯಿತು ಡಿಸೈಡ್ ಮಾಡಿಬಿಡ್ಬೋದು. ಕೆಲವರು ಉದ್ದೇಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ, ಕೇಳ್ತಾರೆ ನನಗೆ ಇಷ್ಟು ದುಡ್ಡು ಕೊಟ್ಟರೆ ಈ ಕೆಲಸ ಮಾಡಿಕೊಡ್ತೀನಿ ಅಂತ. ಹೌದು ಸರಿ. ಕೆಲವರು ಸರ್ವಿಸ್ ಓರಿಯೆಂಟೆಡಲ್ಲಿ ಕೆಲಸ ಮಾಡ್ತಾರೆ, ಸರ್ವೀಸೇ ನಮ್ಮ ಮೋಟೋ, ನಾವು ಸರ್ವೀಸ್ ಮಾಡ್ತೀವಿ ಅಂತ ಮಾಡ್ತಾರೆ, ಅವ್ರೂ ಆಯಿತು. ಕೆಲವರು ಏನು ಮಾಡ್ತಾರೆ, ಸರ್ವೀಸ್ ಮಾಡ್ತೀವಿ ಅಂತ ಹೇಳಿ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡಿರ್ತಾರೆ. ಹೇಳೋದು ಸರ್ವೀಸ್ ಮಾಡ್ತೀವಿ, ನಮಗೇನೂ ಆಸೆ ಇಲ್ಲ, ನಮಗೇನೂ ತೊಂದರೆ ಇಲ್ಲ, ನಾವೆಲ್ಲ ನಿಮಗೂ ಮಾಡಿಬಿಡ್ತೀವಿ, ನಾವು ಧರ್ಮಕ್ಕೋಸ್ಕರನೇ ಕೆಲಸ ಮಾಡೋದು ಅಂತ ಹೇಳೋದು, ಬಟ್ ಮನಸ್ಸಲ್ಲಿ ಕೆಟ್ಟ ಭಾವನೆಗಳನ್ನ ಇಟ್ಕೊಳ್ತಾರೆ. ಇದನ್ನು ಮಿಥ್ಯಾಚಾರಿ ಅಂತ ಕರಿತೀವಿ. ಈ ಥರ ಗುಣ ಇರಬಾರ್ದು, ಈ ಥರ ಕೆಲಸಗಳನ್ನು ಮಾಡಬಾರ್ದು, ಅದು ಮಿಥ್ಯಾಚಾರ ಆಗತ್ತೆ, ಅದು ಸರಿ ಹೋಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತೆ ಅಂತ ಹೇಳ್ತಾರೆ. ಮಠದೊಳಗೆ ಬೆಕ್ಕು, ಕಾವಿ ಬಣ್ಣದ ಬೆಕ್ಕು ಮಠದೊಳಗೆ ಕೂತಿರುತ್ತೆ, ಧ್ಯಾನ ಮಾಡೋ ಹಂಗೆ ಕೂತಿರುತ್ತೆ, ಮುದ್ದಾಗಿ ಕೂತಿರುತ್ತೆ. ಆದರೆ ಅದ್ರ ಒಳಗಡೆ ಆಸೆ ಇರುತ್ತೆ, ಅದು ಹೊಂಚಾಗ್ತಾ ಇರುತ್ತೆ. ಇಲಿಯಿಂದ ಕಂಡಿದ ತಕ್ಷಣ ನೆಗೆದು ಬಿಡುತ್ತೆ, ಅದು ಹಾರಿಬಿಟ್ಟು ಹಿಡಿದು ತಿಂದುಬಿಡುತ್ತೆ. ಹಾಗೇ ಆಗಬಾರ್ದು ಅಂತ ಶ್ರೀಕೃಷ್ಣ ಇಲ್ಲಿ 6ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.